ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕೆಂಗಲ್ ಶಿವ ಚಾನಲ್. ಇವತ್ತು ನಮ್ಮುಂದೆ ಇರೋದು ಬರೀ ಬೈಕ್ ಅಲ್ಲ, ಇದು ಬೈಕರ್ಸ್ಗಳ ಎಮೋಷನ್, ದ ಮಿಡ್ ವೇಟ್ ಕಿಂಗ್ 2022 Honda CBR 650R. ಈ ಬೈಕ್ನ ಲುಕ್ ನೋಡಿದ್ರೆ ಯಾರಾದ್ರೂ ಫಿದಾ ಆಗ್ತಾರೆ. ಫಸ್ಟ್ ಲೆಟ್ಸ್ ಟಾಕ್ ಅಬೌಟ್ ದಿ ಇಂಜಿನ್. ಇದರಲ್ಲಿರೋದು 649cc ಇನ್ಲೈನ್ 4 ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್. ಇದು ಸುಮಾರು 87 HP ಪವರ್ ಮತ್ತು 57.5 Nm ಟಾರ್ಕ್ ಕೊಡುತ್ತೆ. ಇದರ ಟ್ಯಾಂಕ್ ಕೆಪಾಸಿಟಿ 14.5 ಲೀಟರ್ಸ್. ಲಾಂಗ್ ರೈಡ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದರಲ್ಲಿ ನೆಗೆಟಿವ್ LCD ಡಿಸ್ಪ್ಲೇ ಇದೆ. ಮಿಸ್ಟರ್ ಸೂರ್ಯ, ಏನು ತರ ಕೊಡ್ತೀಯ ಇದಕ್ಕೆ? ಇದು ರಾತ್ರಿ ಹೊತ್ತು ಸಖತ್ ಗ್ಲೋ ಆಗುತ್ತೆ. ಇದರಲ್ಲಿ 6 ಗೇರ್ ಇದೆ. ಅವನೊಬ್ಬ ಏನ್ ಹಾರ್ ಹೀರೋನಾ. ಸ್ಲಿಪ್ಪರ್ ಕ್ಲಚ್ ಇದೆ ಮತ್ತು ಇದರ ಟಾಪ್ ಸ್ಪೀಡ್ ಬಂದು 220 to 240 km/h ಮತ್ತು ಇದರ ಸೀಟ್ ಹೈಟ್ 810 mm ಮತ್ತೆ ಇದರ ಕರ್ಬ್ ವೇಟ್ 211 kg. BP USD ಫಾಕ್ಸ್ ಇದೆ. ಇದು ಕಾರ್ನರಿಂಗ್ ಮಾಡುವಾಗ ಅದ್ಭುತವಾದ ಸ್ಟೆಬಿಲಿಟಿ ನೀಡುತ್ತೆ. ಫ್ರಂಟ್ ಇದರಲ್ಲಿ 310 mm ನ 2 ಡಿಸ್ಕ್ಗಳಿವೆ ಮತ್ತು ನಿಸ್ಸಿನ್ 4 ಪಿಸ್ಟನ್ ಕ್ಯಾಲಿಪರ್ಸ್ ಬಳಸಲಾಗಿದೆ. ಇದು ಹೈ ಸ್ಪೀಡ್ನಲ್ಲಿ ಬೈಕನ್ನು ತಕ್ಷಣ ನಿಲ್ಲಿಸಲು ತುಂಬಾ ಪವರ್ಫುಲ್ ಆಗಿದೆ. ರೇರ್ 240 mm ಸಿಂಗಲ್ ಡಿಸ್ಕ್ ಇದೆ. ಇದರಲ್ಲಿ ಡ್ಯುಯಲ್ ಚಾನೆಲ್ ABS ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಇದು ಮಳೆಗಾಲದ ರೈಡ್ಗಳಲ್ಲಿ ಸ್ಕಿಡ್ ಆಗದಂತೆ ತಡೆಯುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಫ್ರಂಟ್ ಟೈರ್ 120/70 ZR17. ರೇರ್ ಟೈರ್ 180/55 ZR17. ಸಿಟಿಯಲ್ಲಿ ಇದು ಸುಮಾರು 16 to 18 km/l ಕೊಡುತ್ತೆ. ಅದೇ ನೀವು ಹೈವೇನಲ್ಲಿ ಹೋದ್ರೆ ಆರಾಮಾಗಿ 23 to 25 km/l ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತು ಇದರ ಸರ್ವಿಸ್ ಕಾಸ್ಟ್, ಜನರಲ್ ಸರ್ವಿಸ್ ಅಂದ್ರೆ ಆಯಿಲ್ ಚೇಂಜ್, ಫಿಲ್ಟರ್, ಚೈನ್ ಕ್ಲೀನ್ಗೆ ಸುಮಾರು 10,000 ರೂಪಾಯಿ ಖರ್ಚಾಗುತ್ತೆ. ನಿಜ ಹೇಳ್ಬೇಕಂದ್ರೆ ಇದೊಂದು ಜೆಂಟಲ್ ಬೀಸ್ಟ್. ಈ ಬೈಕ್ನ ಸ್ಮೂತ್ನೆಸ್ ಬೇರೆ ಎಲ್ಲೂ ಸಿಗಲ್ಲ. ಕ್ಲಿಯರೆನ್ಸ್ 132 mm ಸ್ವಲ್ಪ ಕಡಿಮೆ ಇದೆ. ನಮ್ಮ ಹಳ್ಳಿ ರೋಡ್ಗಳಲ್ಲಿ ಅಥವಾ ದೊಡ್ಡ ಹಂಪ್ಗಳಲ್ಲಿ ಕೆಳಗೆ ಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಮತ್ತೆ ಹಾಂಡಾ ಇಂಜಿನ್ ಅಂದ್ರೆ ಗೊತ್ತಲ್ಲ, ಎಷ್ಟೇ ಹೈ ಸ್ಪೀಡ್ ಹೋದ್ರೂ ವೈಬ್ರೇಷನ್ ಇಲ್ಲ. ನಿಮ್ಗೂ ಈ ಬೈಕ್ ಇಷ್ಟನಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್, ಶೇರ್ ಮತ್ತು ನಮ್ಮ ಕೆಂಗಲ್ ಶಿವ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ರೈಡ್ ಸೇಫ್.